ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಲೋಕಲ್ ಸರ್ವೆ ಪ್ರಕಾರ ಜೆಡಿಎಸ್ ಬಹುತೇಕ ಗೆಲ್ಲುತ್ತೆ. ಜೆಡಿಎಸ್ಗೆ ಬಂಪರ್ ಗಿಫ್ಟ್ ಕೊಡ್ತಾ ಇದೆ ಈ ಸರ್ವೆ. ಈ ಸರ್ವೆ ಪ್ರಕಾರ ಜೆಡಿಎಸ್ ಸ್ಪರ್ಧೆ ಮಾಡಿರ್ತಕ್ಕಂಥ 3ಕ್ಕೆ 3 ಕ್ಷೇತ್ರವನ್ನ ಗೆಲ್ಲುತ್ತೆ. ಹಾಸನದಲ್ಲಿ ತೀವ್ರತರದ ಫೈಟ್ ಆದ್ರೂ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅವರು ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಬಹುತೇಕ ಗೆಲ್ಲುವ ಚಾನ್ಸ್ ಹೆಚ್ಚಾಗಿದೆ. ಒಂದ್ ಕಡೆ ಸುಮಲತಾ ಅವರು ಕೂಡ ಅವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಬ್ಯಾಕ್ ಅಲ್ಲಿ ಫೈರ್ ಮಾಡ್ತಿದ್ದಾರೆ. ಬಿಜೆಪಿ ಕೂಡ ಜೊತೆಯಲ್ಲೇ ಇಟ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಸೋಲಿಸಬೇಕು ಅಂತ ಸ್ಕೆಚ್ ಆಗ್ತಾ ಇದೆ. ಈ ಕಡೆ ಕಾಂಗ್ರೆಸ್ನ ಎಲ್ಲ ಲೀಡರ್ಗಳು ಒಟ್ಟು ಸೇರಿ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಮುಗಿಸ್ಬೇಕು, ಜೆಡಿಎಸ್ ರಾಜಕೀಯವನ್ನ ಅಂತ್ಯ ಮಾಡಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ರೆ, ಮತದಾರರು ಮಾತ್ರ ಕುಮಾರಸ್ವಾಮಿಯನ್ನ ಗೆಲ್ಲಿಸ್ಬೇಕು ಅಂತಿದ್ದಾರೆ ಅಂತ ಹೇಳ್ತೀವಿ ಸರ್ವೆ. ಕಾರಣ ಏನಂದ್ರೆ ಕುಮಾರಸ್ವಾಮಿಯ ಮೇಲೆ ಅನುಕಂಪ ಇದೆ. ಎಲ್ಲರೂ ಕೂಡ ಕುಮಾರಸ್ವಾಮಿಯನ್ನ ಕೈ ಬಿಟ್ಟು ಜೆಡಿಎಸ್ ಮುಗಿಸ್ಲಿಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ ಅನ್ನೋ ಅನುಕಂಪ ಕುಮಾರಸ್ವಾಮಿ ಇದೆ. ಜೊತೆಗೆ ಏಕಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿಗೆ ಬೆನ್ನಿಗೆ ನಿಂತು ಹೋರಾಟ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಕುಮಾರಸ್ವಾಮಿಯನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಮುಂದೆ ನಿಂತ್ಕೊಳ್ಳೋರು ಯಾರು ಇಲ್ಲ. ಕುಮಾರಸ್ವಾಮಿ ಏಕಾಂಗಿಯಾಗಿ ಸಿಂಗಲ್ ಆರ್ಮಿ ಆಗಿ ಈ ಒಂದು ಚುನಾವಣೆಯಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. 3 ಕ್ಷೇತ್ರಗಳನ್ನ ಗೆಲ್ಲಿಸಲೇಬೇಕು ಅಂತ ಹೋರಾಟವನ್ನ ಏನ್ ಮಾಡ್ತಿದ್ದಾರೆ. ಆ ಅನುಕಂಪ ಜೊತೆಗೆ ಕುಮಾರಸ್ವಾಮಿ ಅವರು ಗೆದ್ರೆ ಖಂಡಿತವಾಗ್ಲೂ ಮಂತ್ರಿ ಆಗೇ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆಯಲ್ಲ, ಆ ಭರವಸೆ ಜೊತೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆದ್ರೆ ಕಾವೇರಿ ವಿವಾದವನ್ನ, ಕಾವೇರಿ ಇಶ್ಯೂ ಸುಲಭವಾಗಿ ಬಗೆಹರಿಯುತ್ತೆ. ಕಾವೇರಿ ವಿವಾದ ಸುಲಭವಾಗಿ ಬಗೆಹರಿಯುತ್ತೆ. ಕರ್ನಾಟಕ ಪರವಾದಂತ ತೀರ್ಪು ಬರುತ್ತೆ. ಈ ಎಲ್ಲ ಯೋಜನೆಯನ್ನ ಮಾಡಿರ್ತಕ್ಕಂಥ ಮಂಡ್ಯದ ಮತದಾರ ಕುಮಾರಸ್ವಾಮಿಯನ್ನ ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಅಂತ ಹೇಳ್ತಾ ಇದೆ ಈ ಸರ್ವೆ. ಈ ಸರ್ವೆಯ ಪ್ರಕಾರ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಅಷ್ಟೇ ಅಲ್ಲ, ಏನು ಕೋಲಾರದಲ್ಲಿ ನಿಂತಿರ್ತಕ್ಕಂಥ ಜೆಡಿಎಸ್ ಕ್ಯಾಂಡಿಡೇಟ್ 3ಕ್ಕೆ 3 ಗೆಲ್ಲುತ್ತೆ. ಇದೊಂದ್ರಿ ಉತ್ತರ ಇದೆ. ಯಾಕೆಂದ್ರೆ ಕಳೆದ ಬಾರಿ ಒಂದು ಸ್ಥಾನವನ್ನ ಗೆದ್ದಿದ್ದಂತ ಜೆಡಿಎಸ್ ಈ ಬಾರಿ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ 3 ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲುತ್ತೆ ಅಂತ ಈ ಒಂದು ಸರ್ವೆ ಹೇಳ್ತಾ ಇದೆ. ಜೊತೆಗೆ ಜೆಡಿಎಸ್ ವೋಟರ್ಸ್ ಏನಿದ್ದಾರೆ, ಜೆಡಿಎಸ್ ಅಷ್ಟು ವೋಟರ್ಸ್ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ನಿಯತ್ತಿನಿಂದ ಮತವನ್ನು ನೀಡ್ತಾರೆ ಅಂತ ಹೇಳ್ತಾ ಇದೆ. ಆದ್ರೆ ಅದೇ ಬಿಜೆಪಿ ಮತದಾರರು ಅಷ್ಟೇ ನಿಯತ್ತಾಗಿ ಜೆಡಿಎಸ್ ಓಟ್ ಕೊಡ್ತಾರೆ ಆದ್ರೆ ಖಂಡಿತ ಇಲ್ಲ. ಜೆಡಿಎಸ್ಗೆ ಬಿಜೆಪಿ ಮತದಾರರು ಓಟ್ ಕೊಡ್ತಾ ಇಲ್ಲ. ಬದಲಾಗಿ ಜೆಡಿಎಸ್ ಮತದಾರರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ಆನೆಸ್ಟ್ ಆಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಾ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಕೊಡ್ತಿದ್ದಾರೆ. ಆದ್ರೆ ಬಿಜೆಪಿಯ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ವೋಟರ್ಸ್ ಜೆಡಿಎಸ್ ಪರವಾಗಿಲ್ಲ ಅಂತ ಈ ಒಂದು ಸರ್ವೆ ಹೇಳ್ತಾ ಇದ್ದೇವೆ ವೀಕ್ಷಕರೇ. ಒಟ್ಟಾರೆಯಾಗಿ ಜೆಡಿಎಸ್ ಸ್ಪರ್ಧೆ ಮಾಡಿರ್ತಕ್ಕಂಥ 3 ಕ್ಷೇತ್ರಗಳಲ್ಲಿ ಬಂಪರ್ ಆಗಿ ಗೆಲ್ಲುತ್ತೆ, ಸುಲಭವಾಗಿ ಗೆಲುವನ್ನು ಸಾಧಿಸುತ್ತೆ. 3 ಕ್ಷೇತ್ರಗಳನ್ನ ಸುಲಭವಾಗಿ ಗೆದ್ದು ಹೋಗುತ್ತೆ. ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟ್ರು ಮತ್ತೆ ಸುರೇಶ್ ನಡುವೆ ತೀವ್ರತರದ ಹಣಾಹಣಿ ನಡೆದ್ರು ಕೂಡ ಅಂತಿಮವಾಗಿ ಅಲ್ಲಿ ಸುರೇಶ್ ಗೆಲ್ತಾರೆ ಅನ್ನೋ ಒಂದು ಸರ್ವೆ, ಅನ್ನೋ ಒಂದು ರಿಪೋರ್ಟ್ ಅನ್ನು ಕೂಡ ಇದೇ ಸರ್ವೆ ಹೇಳ್ತಾ ಇದೆ ವೀಕ್ಷಕರೇ. ಒಟ್ಟಾರೆಯಾಗಿ ಈ ಇದರಲ್ಲಿ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸುಲಭವಾಗಿ ಗೆಲ್ಲುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ. ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ತಾರ, ಮಂಡ್ಯದ ಜನ ಕುಮಾರಸ್ವಾಮಿ ಪರವಾಗಿರ್ತಾರ, ತಮ್ಮ ಊರಿನ ಕ್ಯಾಂಡಿಡೇಟ್ ಬಿಟ್ಟು ಬೇರೆ ಕ್ಷೇತ್ರದಿಂದ ಬಂದಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತಾರ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಮರೀದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.